गुरुभ्यो नमः हरि ओम यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो रविगुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम वहत कुहकं तं स्वमहसा सर्वविघ्नप्रशमनं सर्वसिद्धिकरं परं सर्वजीवप्रणेतारं वन्दे विजयतं हरिं करोतु मम कल्याणं हरिर्यमुकाविदः गुरुश्च मध्वनामामि वरदोऽस्तु निरन्तरं वाणिते करवण्यं वचरणो सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ. ಭೋಜನ ರಸ ವಿಭಾಗದಲ್ಲಿ ಜಗನ್ನಾಥದಾಸರು ಎರಡನೇ ಪದ್ಯದಲ್ಲಿ ಭಗವಂತನ ರೂಪಗಳ ಚಿಂತನೆಯನ್ನ ಮಾಡ್ತಾರೆ. ಮೊದಲು ದೇಹದಲ್ಲಿ ಹೇಗೆ ಭಗವಂತ ಇದ್ದಾನೆ, ನೀಡನಂದದಲಿಪ್ಪ ಲಿಂಗಕ್ಕೆ ಷೋಡಶಾತ್ಮಕ ರಸ ವಿಭಾಗವ ಮಾಡಿ ಷೋಡಶ ಕಲೆಗಳಿಗೆ ಉಪಚಯಗಳನ್ನು ಕೊಡುತ್ತಾ ಕ್ರೋಢ 72,000 ನಾಡಿಗತ ದೇವತೆಗಳೊಳಗೆ ಇದ್ದಾಡುತ್ತ ಆನಂದಾತ್ಮ ಚರಿಸುವ ಲೋಕದಳು ತಾನು. ಇದು ಪದ್ಯ. ಎರಡನೇ ಪದ್ಯದಲ್ಲಿ ಹೇಳ್ತಾರೆ, ದೇಹ ಇದೆಲ್ಲ ಗೂಢವಾಗಿದೆ, ನೋಡ್ಲಿಕ್ಕೆ ಹೊರಗಡೆ ಚರ್ಮದ ಹೊದಿಕೆ, ಒಳಗೇನ್ ನಡೆಯುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ವಿಜ್ಞಾನಿಗಳಿಗೂ ಒಳಗಡೆ ಏನಾಗ್ತಾ ಇದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಬಹಳ ಅಂದ್ರೇನು, ವಿಜ್ಞಾನಿಗಳು ಡಾಕ್ಟರ್ ಏನ್ ಮಾಡಬಹುದು, ವೈದ್ಯರು ಆ ದೇಹವನ್ನ ಕೊರೆದು ಒಳಗಡೆ ಏನ್ ನಡೀತಾ ಇದೆ ಅಂತ ಮೇಲಿಂದ ನೋಡಬಹುದು. ಎಷ್ಟು ನರಗಳಿದ್ದಾವೆ, ಹೇಗೆ ಅದು ಕಾರ್ಯ ಮಾಡ್ತದೆ, ಅದನ್ನು ಮಾತ್ರ ಮೇಲಿಂದ ತಿಳಿಲಿಕ್ಕೆ ಸಾಧ್ಯ. ಆದರೆ ಒಳಗಡೆ ದೇಹದಲ್ಲಿ ನಡೆಯುವಂತಹ ಅನೇಕ ಕೆಲಸಗಳಿದ್ದಾವೆ. ಅದನ್ನು ಈ ವಿಭಾಗದಲ್ಲೇ ಹೇಳ್ತಾರೆ. ಮುಂದೆ ಏನೇನ್ ನಡೆಸ್ತಾನೆ ಭಗವಂತ ಒಳಗಡೆ ನಿಂತು ದೇವತೆಗಳಿಂದ ಹೆಂಗ್ ಮಾಡಿಸ್ತಾನೆ ಅದನ್ನಿಲ್ಲಿ ಹೇಳ್ತಾರೆ. ಗೂಡಿನ ಹಾಗೆ ಇರುವಂತಹ ಈ ಶರೀರದಲ್ಲಿ ಅನಾದಿಯಿಂದ ಭಗವಂತ ಏನು ಮಾಡ್ತಾನೆ, ನಮಗೆ ನಮ್ಮ ಯೋಗ್ಯತಾನುಸಾರವಾಗಿ ಜೀವನ ಅನಾದಿಯಿಂದ ಲಿಂಗೋಪಾದಾನವನ್ನ ಮಾಡಿ ಭಗವಂತ ಏನು ಮಾಡ್ತಾನೆ, ಸೂಕ್ಷ್ಮ ಸೃಷ್ಟಿಯನ್ನ ಮಾಡಿಸ್ತಾನೆ. ಅನಿರುದ್ಧ ಶರೀರ ಸಹಿತವಾಗಿ ಶರೀರಕ್ಕೆ ಸ್ಥೂಲ ದೇಹ ಬರ್ತದೆ, ಕಾರ್ಯ ಮಾಡಲಿಕ್ಕೆ ಬೇಕಾಗಿರುವಂಥದ್ದು. ಲಿಂಗಕ್ಕೆ ಅನಾದಿ ಲಿಂಗವೆಂತೂ ಇಲ್ಲಿ ತಾತ್ಪರ್ಯ ಅಲ್ಲ. ಪ್ರಕೃತಿಯ ಪ್ರಸಕ್ತ ಅನಾದಿ ಲಿಂಗ ದೇಹಕ್ಕಿಲ್ಲದೆ ಇರುವಂಥದ್ದು. ಭೋಜನ ಮಜ್ಜನಾದಿಗಳನ್ನ ಮಾಡತಕ್ಕಂತಹ ದೇಹದ ಪ್ರಸಕ್ತಿಯನ್ನ ಇಲ್ಲಿ ತೆಗೆದುಕೊಳ್ಳಬೇಕು ಅಂತಾರೆ. ಅಂದ್ರೆ ಈ ಸ್ಥೂಲ ಶರೀರ ಇದೆ ಅಲ್ಲ, ಆ ಸ್ಥೂಲ ಶರೀರವನ್ನ ಕೊಟ್ಟು ಭಗವಂತ ಎಲ್ಲ ಕಾರ್ಯವನ್ನ ಮಾಡಿಸ್ತಾನೆ. ಹೇಗ್ ಮಾಡಿಸ್ತಾನೆ, ಈ ಶರೀರದಲ್ಲಿ ಏನಿದೆ ಅಂತ ಕೇಳಿದ್ರೆ, ಷೋಡಶಾತ್ಮಕ ರಸ ವಿಭಾಗವ ಮಾಡಿ, ಷೋಡಶ ಅಂದ್ರೆ 16 ಕಲೆಗಳ ಉಳ್ಳಂಥದ್ದು ಈ ಶರೀರ. ಅದನ್ನಿಲ್ಲಿ ಹೇಳ್ತಾರೆ. ಅಲ್ರಿ 16 ಕಲೆ ಅಂದ್ರೆ ಏನ್ ತಿಳ್ಕೊಳ್ಬೇಕು ನಾವು, ಅದಕ್ಕೆ ವ್ಯಾಖ್ಯಾನ ಬೇಕಲ್ಲ. ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ ಬಹಳ ಸುಂದರವಾಗಿ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಪಂಚಭೂತಗಳು, ಮನಸ್ಸು ಮತ್ತು ಇಷ್ಟು ಸೇರಿದ್ರೆ ಅದು 16 ಅಂತೂ 16 ಅಂತ ಆಗತ್ತೆ. 5 ಕಳೆಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚಭೂತಗಳು ಮತ್ತು ಮನಸ್ಸು ಇಷ್ಟು ಸೇರಿದಾಗ ಅದನ್ನಿಲ್ಲಿ ಹೇಳ್ತಾರೆ. ವಿಜಯಧ್ವಜೆಯ ವ್ಯಾಖ್ಯಾನದಲ್ಲಿ ಇದನ್ನೆಲ್ಲ ತೋರಿಸ್ತಾರೆ. ಕಳಾಶ್ಚ ಪಂಚಭೂತಾನಿ ಜ್ಞಾನ ಕರ್ಮೇಂದ್ರಿಯಾಣಿ ಚ ಪಂಚ ಮನಶ್ಚೇತಿ ಷೋಡಶೋಕ್ತೋ ಮನೀಷಿವಿಹಿ. ವಿಜಯಧ್ವಜ ತೀರ್ಥರು ಭಾಗವತ ವ್ಯಾಖ್ಯಾನದಲ್ಲಿ ಬಹಳ ಸುಂದರವಾಗಿ ತೋರಿಸ್ತಾರೆ. ಈ 16 ಕಲೆಗಳಿಂದ ಕೂಡಿರುವಂಥದ್ದು ಈ ಶರೀರ. ಈ ಶರೀರಕ್ಕೆ ಬೇಕಾಗಿರುವಂತಹ ವಿಭಾಗವನ್ನ ಮಾಡಿ, ಆ 16ಕ್ಕೆ ಬೇಕಾಗಿರುವಂತಹ 16 ಭಾಗವನ್ನ ಮಾಡಿ, ಆಯಾ ಪದಾರ್ಥಗಳನ್ನ ಆಯಾ ವಿಭಾಗಕ್ಕೆ ತಲುಪಿಸುವಂತಹ ಭಗವಂತನ ರೂಪ ಎಷ್ಟಿದ್ದಾವಪ್ಪ ಅಂತ ಕೇಳಿದ್ರೆ ಅದನ್ನ ಹೇಳ್ತಾರೆ. ಕ್ರೋಢ ವರಾಹ ರೂಪಿ ಭಗವಂತ 72,000 ನಾಡಿಗತ. ನಮ್ಮ ಶರೀರದಲ್ಲಿ ಬಲಭಾಗದಲ್ಲಿ 36,000 ನಾಡಿಗಳು, ಎಡಭಾಗದಲ್ಲಿ 36,000 ನಾಡಿಗಳು.
ಅಂದ್ರೆ ಒಟ್ಟಾರೆ 72,000 ನಾಡಿಗಳಲ್ಲಿ ರಸಗಳನ್ನ ವಿಭಾಗ ಮಾಡಿ ನಾಡಿಗಳಿಗೆ ಉಪಚಯಗಳನ್ನ ಕೊಡುತ್ತಾ ಅದನ್ನ ಚೆನ್ನಾಗಿ ನೋಡಿಕೊಳ್ತಾನೆ ಭಗವಂತ. ಉಪಚಯ ಅಂದ್ರೆ ಏನು ಅಂತ ನಿನ್ನೆ ನೋಡಿದ್ದೀವಿ. ಉಬ್ಬೋದು, ದೇಹ ಕೆಲವರಿಗೆ ಉಬ್ತದೆ, ಕೆಲವರಿಗೆ ಹಾಗೇ ಇರ್ತದೆ. ಅವರವರ ದೇಹ ಪ್ರಕೃತಿಗೆ ಅನುಗುಣವಾಗಿ ಭಗವಂತ ಒಳಗಿದ್ದು, ದೇವತೆಗಳ ಒಳಗಿದ್ದು ತಾನೇ ಮಾಡಬಹುದು, ಆದ್ರೆ ತಾ ಮಾಡೋದಿಲ್ಲ, ದೇವತೆಗಳಿಂದ ಮಾಡಿಸ್ತಾನೆ. ಅವರಿಗೆ ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ. ದೇವತೆಗಳ ಒಳಗಿದ್ದು ನಾಡಿ ಅಭಿಮಾನಿ, ಕಳಾಭಿಮಾನಿ, ರಸಾಭಿಮಾನಿ ಒಳಗಿದ್ದು ಯಾರಿರ್ತಾರೆ ಒಳಗೆ? ಭಾರತೀಯ ರಮಣ ಮುಖ್ಯ ಪ್ರಾಣ ವಾಯುದೇವರಿರ್ತಾರೆ. ಅಲ್ಲಿ ಇದ್ದು ಅವರೊಳಗೆ ಆಡುತ್ತಾ ಇಷ್ಟೆಲ್ಲ ಮಾಡಿಸ್ತಾನಲ್ಲ ದೇವರಿಗೆ. ಬಹಳ ಸುಸ್ತಾಗಿರ್ಬೇಕು, ಬಹಳ. ಇಷ್ಟೆಲ್ಲ ಲಕ್ಷಾವಧಿ ಕೋಟ್ಯಾವಧಿ ಜನ ಇದ್ದಾರೆ. ಕೋಟಿ ಅಲ್ರಿ, ಅಬ್ಜ 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 ಅನ್ಕೋಬೇಕು. ಇಡೀ ಬ್ರಹ್ಮಾಂಡದಲ್ಲಿರುವಂತಹ ದೇವತೆಗಳು, ರಾಕ್ಷಸರು, ಪಿಶಾಚಿಗಳು, ಮನುಷ್ಯರು, ಗಂಧರ್ವರು, ಯಕ್ಷರು, ಕಿನ್ನರರು, ಕಿಂಪುರುಷರು, ದೇವತೆಗಳು, ಋಷಿಗಳು, ಮುನಿಗಳು, ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲರಲ್ಲಿ ಭಗವಂತ ನಿಂತು ಮಾಡಿಸ್ತಾನೆ ಅಂದ್ರೆ ಬಹಳ ಸುಸ್ತಾಗಿರ್ಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ಹೇಳ್ತಾರೆ ಆಡುತ್ತಾ. ಏನು ಕಷ್ಟಪಡೋದಿಲ್ಲ ಭಗವಂತ. ಅಷ್ಟು ಲೀಲಾಜಾಲವಾಗಿ ವಿಭಾಗವನ್ನ ಮಾಡಿ ಆನಂದಾತ್ಮ. ಇವನು ಯಾರು? ಇವನು ಆನಂದ ಸ್ವರೂಪಿಯಾಗಿರುವಂತಹ ಬಿಂಬರೂಪಿ ಪರಮಾತ್ಮ. ತಾಚರಿಸುವ. ಮಕ್ಕಳು ಆಟ ಆಡ್ತಾರೆ, ಏನು ಕಷ್ಟಪಡ್ತಾರೆ? ಏನಿಲ್ಲ, ಸುಖವಾಗಿ ಆಟಾಡ್ತಾರೆ, ಏನು ಚಿಂತೆ ಇರೋದಿಲ್ಲ, ನಿಶ್ಚಿಂತೆಯಾಗಿ ಆಡ್ತಾರೆ. ನಮ್ಮ ಕಣ್ಣೆದುರಿ ಕಾಣುವಂತಹ ಮಗು ಹೇಗೆ ಆಡ್ತದೋ ನಿಶ್ಚಿಂತೆಯಾಗಿ, ಅದರ ಕೋಟಿ 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 ಪಟ್ಟು ಎತ್ತರದಲ್ಲಿರುವಂಥವನು ಭಗವಂತ. ಅಷ್ಟು ನಿಶ್ಚಿಂತೆಯಿಂದ ಇಡೀ ಬ್ರಹ್ಮಾಂಡವನ್ನು, ಲಕ್ಷ್ಮೀದೇವಿಗೆ ಆ ಶಕ್ತಿ ಇದೆ. ಭಗವಂತ ಬಿಡ್ರಿ, ಇನ್ನು ಮೇಲಾಯ್ತು. ಲಕ್ಷ್ಮೀದೇವಿಗೆ ತನ್ನ ಕಣ್ಣು ಮಿಟಿಕಿಸಿ ತೆಗೆಯೋದ್ರೊಳಗೆ 100 ಜನ ಬ್ರಹ್ಮದೇವರು ರುದ್ರದೇವರು ಆಗಿ ಹೋಗ್ತಾರೆ. ಅಷ್ಟು ಶಕ್ತಿ ಸಾಮರ್ಥ್ಯ. ಈ ಬ್ರಹ್ಮದೇವರು ಬೇಡ ಅಂತ ಅನಿಸ್ತಾ ತೆಗೆದು ಹಾಕಿ ಇನ್ನೊಬ್ಬರನ್ನು ಕೂಡಿಸೋ ಶಕ್ತಿ ಲಕ್ಷ್ಮೀದೇವಿಗೆ ಇದೆ, ವೇದ ಹೇಳ್ತದೆ. ಅಂಥದ್ರಲ್ಲಿ ಭಗವಂತನ ಶಕ್ತಿ ಸಾಮರ್ಥ್ಯ ಅತ್ಯದ್ಭುತವಾಗಿರುವಂಥದ್ದು. ತಾ ಚರಿಸುವ, ಲೀಲಾಜಾಲವಾಗಿ ಚರಿಸ್ತಾನೆ ಭಗವಂತ ಎಲ್ಲ ದೇಹದ ಒಳಗೆ. ಲೋಕದೊಳು, ಬರೇ ದೇಹದೊಳಗೆ ಅಷ್ಟೇ ಅಲ್ಲ, ಲೋಕದೊಳು 4 ಲೋಕದ ಒಳಗೆ ಸಂಚಾರವನ್ನ ಮಾಡಿ ಭಗವಂತ ಎಲ್ಲವನ್ನ ನಿರ್ಣಯ ಮಾಡ್ತಾನೆ. ಇದರ ಒಟ್ಟು ತಾತ್ಪರ್ಯವನ್ನ ನೋಡೋದಾದ್ರೆ, ಈ ಪದ್ಯದ ಒಟ್ಟು ತಾತ್ಪರ್ಯ, ಕ್ರೋಢ ಅಂದ್ರೆ ವರಾಹರೂಪಿ ಭಗವಂತ. ಅವನು 72,000 ನಾಡಿಗತವಾಗಿರುವಂತಹ ದೇವತೆಗಳೇನಿದ್ದಾರಲ್ಲ ತತ್ವೇಶರು, ಅವರಲ್ಲಿ ವ್ಯಾಪ್ತನಾಗಿದ್ದು ಆನಂದ ಸ್ವರೂಪಿಯಾಗಿದ್ದಾನೆ ಭಗವಂತ. ಎಲ್ಲ ಲೋಕದಲ್ಲಿ ಸಂಚಾರ ಮಾಡುತ್ತಾನೆ. 1 2 ಅಂದ್ರೆ ಜೀವರು ಸ್ವೀಕಾರ ಮಾಡುವಂತಹ ಪದಾರ್ಥಗಳು ಭೋಜನ ರಸ ವಿಭಾಗದ ಮುಖಾಂತರವಾಗಿ ನಾವು ತಿಳಿತಾ ಇರುವಂತದ್ದು, ಅದರ ವಿವರಣೆಯನ್ನು ಕೊಟ್ಬಿಡ್ತಾರೆ. ಜೀವರು ಪ್ರತ್ಯಕ್ಷವಾಗಿ ಭೋಜನ ಮಾಡತಕ್ಕಂತಹ ಪೃಥ್ವಿಗೆ ಸಾಂಕೇತಿಕವಾಗಿರುವಂಥದ್ದು ಯಾವುದು? ಅನ್ನ. ಗಟ್ಟಿ ಇರ್ತದೆ, ಅನ್ನವನ್ನು ಊಟ ಮಾಡ್ತಾನೆ. ನೀರಿಗೆ ಸಂಕೇತವಾಗಿರುವಂಥದ್ದು ಉದಕ, ನೀರು ಕುಡಿತಾನೆ. ಊಟಿಲ್ಲ ಅಂದ್ರೂ ಎಷ್ಟೋ ದಿವಸ ಬದುಕಬಹುದು, ನೀರಿಲ್ಲ ಅಂದ್ರೆ ಬದುಕೋದಿಲ್ಲ ಮನುಷ್ಯ, ನೀರು ಬೇಕೇ ಬೇಕು. ಆಮೇಲೆ ತೇಜಸ್ಸಿಗೆ ಸಂಕೇತಕವಾಗಿರುವಂಥದ್ದು ಘೃತ ಅಂದ್ರೆ ತುಪ್ಪ, ತೈಲ, ಎಣ್ಣೆ ಆಗಿರಬಹುದು. ಆಕಾಶಕ್ಕೆ ಸಮಕವಾಗಿರುವಂತಹ 3 ವಿದ್ಯಮಾನಗಳು ಇದರಲ್ಲಿ ಸೇರ್ಕೊಂಡಿದ್ದಾವೆ. ಅನ್ನ ಆಗಬೇಕು ಅಂದ್ರೆ ಆಕಾಶ ಬೇಕು, ಗಾಳಿ ಬೇಕು, ನೀರು ಬೇಕು, ಮಣ್ಣು ಬೇಕು, ಜಾಗ ಬೇಕಲ್ಲ. ಎಲ್ಲಿ ಇಟ್ಟು ಅಡಿಗೆ ಮಾಡುವಂಥವ್ರು ನೀವು. ಅದೆಲ್ಲವೂ 5 ಅದರಲ್ಲಿ ಸೇರ್ಕೊಂಡಿರುವಂಥದ್ದು. ಇಷ್ಟೇ ಅಲ್ಲ, ಅನ್ನದ ಮಲ ಅಮೇಧ್ಯವಾಗಿರುವಂಥದ್ದು, ಉದಕದ ಮಲ ಮೂತ್ರ ಆಗಿ ಹೋಗುವಂಥದ್ದು, ತೇಜಸ್ಸಿನ ಮಲ ರಿತಸ್ಸಾಗಿ ಹೋಗುವಂಥದ್ದು, ಇವನ್ನೆಲ್ಲವನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ವಾಯುವಿನ ಮಲ ಅಪಾನ ವಾಯು ಆಗುವಂಥದ್ದು, ಬಾಹ್ಯವಾಯು ಆಕಾಶಗಳಿಗೆ ಉಪಜಯ ಉಂಟು ಅಂತ ಅದನ್ನೆಲ್ಲ ಹೇಳ್ತಾರೆ. ಹೀಗೆ ಎಲ್ಲ ಪದಾರ್ಥಗಳಲ್ಲಿ ದೇವತೆಗಳಿದ್ದಾರೆ, ಅವರಲ್ಲಿ ಭಗವಂತ ಇದ್ದಾನೆ. ವಾಯುದೇವರ ಮುಖಾಂತರವಾಗಿ, ಎಲ್ಲ ದೇವತೆಗಳ ಮುಖಾಂತರವಾಗಿ ಭಗವಂತ ಮಾಡಿಸ್ತಾನೆ ಅನ್ನೋದು ಈ ಪದ್ಯದ ಸಾರಾಂಶ. ಇನ್ನು ಮುಂದೆ ನೀರು ಅಂತ ಹೇಳಿದ್ರಪ್ಪ. ನೀರೊಳಗೆ ಯಾರಿರ್ತಾರೆ? ನಾವು ಊಟ ಮಾಡೋ ಸಂದರ್ಭದಲ್ಲಿ ಇದರ ಚಿಂತನೆಯನ್ನ ಮಾಡಬೇಕು. ಮೊದಲು ಆಪೋಷಣವನ್ನು ತೆಗೆದುಕೊಂಡು
ಚಿತ್ರಾಹುತಿಯನ್ನ ಇಟ್ಟು ವಿಪ್ರನಾಗಿರುವಂಥವನು ಆಪೋಷಣವನ್ನು ತೀರ್ಥವನ್ನು ಸ್ವೀಕಾರ ಮಾಡಿ ಊಟ ಮಾಡ್ತಾನೆ. ಊಟ ಮಾಡಬೇಕು ನಿತ್ಯದಲ್ಲಿ. ಬಾಯಾರಿಕೆ ಆದಾಗ ನೀರು ಕುಡಿತಾನೆ. ನೀರು ಕುಡಿಯೋ ಸಂದರ್ಭದಲ್ಲಿ ದೇವರ ಸ್ಮರಣೆಯನ್ನು ಮಾಡಬೇಕು. ಅದನ್ನಿಲ್ಲಿ ಹೇಳ್ತಾರೆ. ವಾರಿವಾಚ್ಯನು ವಾರಿಯೊಳಗೆ ಇದ್ದಾರು ರಸರೆಂದೆನಿಸಿ 36,000 ಸ್ತ್ರೀ ಪುರುಷ ನಾಡಿಯೊಳು ತದ್ರೂಪ ಧಾರಕನು ತಾನಾಗಿ ಸರ್ವಶ ರೀರಗಳಲ್ಲಿ ಅಹಶ್ಚ ರಾತ್ರಿ ವಿಹಾರ ಮಾಳ್ಪನು ಬೃಹತಿ ಎಂಬ ಸುನಾಮದಿಂಕರಿಸಿ. ನಾನೀಗ ಹೇಳಿದ್ನಲ್ಲ ಭಗವಂತ ಹೇಗಿದ್ದಾನೆ ಅದನ್ನ ಇಲ್ಲಿ ತಿಳಿಸ್ತಾರೆ ಬಹಳ ಸುಂದರವಾಗಿ. ವಾರಿ ಅಂದ್ರೆ ನೀರು, ಉದಕ. ಆ ವಾರಿಗೆ ಅಭಿಮಾನಿ ದೇವತೆ ಯಾರು? ಸಾಮಾನ್ಯ ಶಾಸ್ತ್ರ ಓದಿರೋರಿಗೂ ಗೊತ್ತಾಗತ್ತೆ, ಉಪನ್ಯಾಸ ಕೇಳಿರೋರಿಗೂ ಗೊತ್ತು. ವರುಣ ನೀರಿನ ದೇವತೆ. ಆ ನೀರಿನ ದೇವತೆ ಆಗಿರುವಂತಹ ವರುಣನಲ್ಲಿ ಭಗವಂತ ಇದ್ದು ವಾರಿವಾಚ್ಯನು, ಆ ನೀರಿನಿಂದ ಪ್ರತಿಪಾದ್ಯ ಅಂತರ್ಗತನಾಗಿರುವಂತಹ ಆ ವರುಣನಿಂದ ಅಂತರ್ಗತನಾಗಿರುವಂತಹ ಭಗವಂತ 6 ರಸವೆಂದೆನಿಸಿ, ಅಂದ್ರೆ ಉದಕವನ್ನ ಆಶ್ರಯಿಸಿರುವಂಥದ್ದು 6. ಅದನ್ನ ಇಲ್ಲಿ ಹೇಳ್ತಾರೆ. 6 ರಸಗಳು ಯಾವ್ಯಾವುದು? ಮೊದಲನೇದಾಗಿ ನಮಗೆಲ್ಲ ಗೊತ್ತು 6 ರಸಗಳು. ಅದರಲ್ಲಿ ಭಗವಂತನ ರೂಪಗಳನ್ನು ಇಲ್ಲಿ ಹೇಳ್ತಾರೆ ಜಗನ್ನಾಥದಾಸರು. ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು. 6 ರಸಗಳು. ಅಂದ್ರೆ ಯಾವುದೇ ಅಡಿಗೆ ಮಾಡಿದ್ರೆ ಷಡ್ರಸೋಪೇತವಾಗಿರ್ಬೇಕು ಅಡಿಗೆ, ಅಂದ್ರೆ ಅದು ಅಡಿಗೆ, ಇಲ್ಲಾಂದ್ರೆ ಅಡಿಗೆನೇ ಅಲ್ಲ ಅಂತದೆ ಶಾಸ್ತ್ರ. ಉಪ್ಪು, ಅದರಲ್ಲಿ ನಿವೃತ್ತಿ ಜನಾರ್ದನ ಇರ್ತಾನೆ ರಸದಲ್ಲಿ, ದೇವತೆ ಮತ್ತು ಭಗವಂತನ ರೂಪ. ಹುಳಿ, ಗೌರಿ ದೇವಿ ಪಾರ್ವತಿ ದಾಮೋದರ ರೂಪದಿಂದ ಇರ್ತಾನೆ ಭಗವಂತ. ಖಾರ, ದಕ್ಷ ಪ್ರಜಾಪತಿ ನರಸಿಂಹ ರೂಪದಿಂದ ಇರ್ತಾನೆ ಭಗವಂತ. ಸಿಹಿ, ಇಂದ್ರದೇವರು ಇರ್ತಾರೆ ವಾಸುದೇವ ರೂಪದಿಂದ ಭಗವಂತ ಇರ್ತಾನೆ. ಕಹಿಯಲ್ಲಿ ಯಮದೇವರು ಇರ್ತಾರೆ, ಅನಿರುದ್ಧ ರೂಪದಿಂದ ಭಗವಂತ ಇರ್ತಾನೆ. ಒಗರು, ಆ ಒಗರಿನಲ್ಲಿ ಭಾಗೀರಥಿ ದೇವಿ ಇರ್ತಾಳೆ. ಹರಿನಾಮಕನಾಗಿರುವಂತಹ ಪರಮಾತ್ಮ ಅದಕ್ಕೆ ಅಭಿಮಾನಿಯಾಗಿದ್ದಾನೆ. ಅಂದ್ರೆ ನಾವು ಊಟ ಮಾಡೋ ಸಂದರ್ಭದಲ್ಲಿ ಚಿಂತನೆ ಮಾಡಬೇಕು ಎಲ್ಲ ಪದಾರ್ಥಗಳನ್ನ. ಉಪ್ಪಿಲ್ದೆ ಯಾವ ಅಡಿಗೆ ಮಾಡ್ಲಿಕ್ಕೆ ಬರೋದೇ ಇಲ್ಲ, ಯಾರ ಮನೆಯಲ್ಲೂ ಅಡಿಗೆ ಮಾಡೋದಿಲ್ಲ. ಉಪ್ಪು ಬೇಕೇ ಬೇಕು, ಹುಳಿ ಬೇಕು, ಖಾರ ಬೇಕು, ಸಿಹಿ ಬೇಕು, ಕಹಿ ಬೇಕು, ಒಗರು ಬೇಕು. ಕೊನೆಗೇನಾಗಿದೆಪ್ಪ ಅಂದ್ರೆ ಈಗಿನ ಪ್ರಪಂಚದಲ್ಲಿ ಈಗೀಗ ಸದ್ಯ ನಮ್ಮ ಗಮನಕ್ಕೆ ಬಂದಿರೋ ಪ್ರಕಾರ ಕಹಿ ಮತ್ತು ಒಗರು ಸ್ವಲ್ಪ ಬಿಟ್ಟಿದ್ದಾರೆ, ಜನ ಕಡಿಮೆ ಮಾಡಿದ್ದಾರೆ. ಅದನ್ನು ತಿನ್ನೋದಿಲ್ಲ, ಬಹಳ ಅಪರೂಪ. ಉಪ್ಪು, ಹುಳಿ, ಖಾರ, ಸಿಹಿ ಅವು ಪ್ರಖ್ಯಾತವಾಗಿರುವಂಥದ್ದು. ಕಹಿ ಮತ್ತು ಒಗರು ತಿಂತಾರೆ ಅಲ್ಪ ಪ್ರಮಾಣದಲ್ಲಿ. ತಿನ್ನಬೇಕಾದ್ರೆ ಎಲ್ಲ ಪದಾರ್ಥಗಳು 6 ಷಡ್ರಸೋಪೇತವಾಗಿದ್ದಾಗ ನಮ್ಮ ಆರೋಗ್ಯ ಬಹಳ ಸುಸ್ಥಿರವಾಗಿರ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಇನ್ನು ಷಡ್ರಸಗಳ ಬಗ್ಗೆ ಹೇಳಿದ್ರು, ಅದರ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಭಗವಂತ ಹೇಗಿರ್ತಾನೆ? ಸ್ತ್ರೀ ಮತ್ತು ಪುರುಷ ಬಲಭಾಗದಲ್ಲಿ 36,000, ಎಡಭಾಗದಲ್ಲಿ ನಾನೀಗ ಹೇಳಿದ್ನಲ್ಲ 36,000. ಸ್ತ್ರೀ ಮತ್ತು ಪುರುಷ, ಬಲಭಾಗದಲ್ಲಿ ಪುರುಷ ಸ್ತ್ರೀ ರೂಪಗಳು 36,000 ರೂಪಗಳಿಂದ ಇದ್ದು ಭಗವಂತ ತದಾಕಾರ ರೂಪ, ಅಖಂಡ ರೂಪ ನಾಗಿ ಇದ್ದು ಭಗವಂತ ಏನ್ ಮಾಡ್ತಾನೆ? ಧಾರಕನು ತಾನಾಗಿ ಸರ್ವ ಶರೀರಗಳಲ್ಲಿ, ಅಲ್ಲಿ ಇಲ್ಲಿ ಅಂತಲ್ಲ, ಇಲ್ಲ ದೇವತೆಗಳು ಅವರಲ್ಲಿ ಮಾತ್ರ ಇರ್ತಾನೆ ಭಗವಂತ, ರಾಕ್ಷಸರು ದೈತ್ಯರು ಅಲ್ಲಿಲ್ಲ ಅಂತ ಅನ್ನೋ ಹಂಗಿಲ್ಲ. ಪ್ರಹ್ಲಾದ ಪ್ರತ್ಯಕ್ಷವಾಗ ಉದಾಹರಣೆ. ಪ್ರಹ್ಲಾದ ರಾಜನಲ್ಲಿ ವಾಯುದೇವರ ವಿಶೇಷ ಸನ್ನಿಧಾನ, ಮತ್ತು ವಾಯುದೇವರಿದ್ದಾರೆ ಅಂದ್ರೆ ಭಗವಂತ ಇದ್ದೇ ಇರ್ತಾನೆ. ಅದರೊಳಗೆ ಹನುಮನ ಮತವೇ ಹರಿಯ ಮತವು. ಅದನ್ನಿಲ್ಲಿ ಹೇಳ್ತಾರೆ. ಎಲ್ಲರಲ್ಲಿ ಇದ್ದು ಭಗವಂತ ಸರ್ವ ಶರೀರಗಳಲ್ಲಿ ಅಹಶ್ಚ, ಅಂದ್ರೆ ರಾತ್ರಿ ಆಗಿರಬಹುದು, ಬೆಳಗ್ಗೆ ಆಗಿರಬಹುದು, ಹಗಲು ಸಾಂಕೇತಿಕವಾಗಿರುವಂತಹ ಪೂರ್ವೋಕ್ತ ಬಲಭಾಗದ ಪುರುಷಾಭಿಮಾನಿ ನಾಡಿಗಳಲ್ಲಿ 36,000, ರಾತ್ರಿ ಅಹಶ್ಚ ರಾತ್ರಿಶ್ಚ ಅಂದ್ರೆ ಬೆಳಗ್ಗೆ ಮತ್ತು ರಾತ್ರಿ, ಎಡಭಾಗದಲ್ಲಿ ಸ್ತ್ರೀ ನಾಡಿಗಳಲ್ಲಿ 36,000 ಅಂದ್ರೆ ಟೋಟಲ್ 72,000 ಕೂಡಿದಾಗ ಇದ್ದು ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಬೃಹತಿ ಅಂತ ಒಂದು ಛಂದಸ್ಸಿದೆ, 11 ಅಕ್ಷರಯುಳ್ಳಂಥದ್ದು. ಆ ಹೆಸರಿನಿಂದ ಭಗವಂತನನ್ನ ಕರೀತಾರೆ. 100 ರುಕ್ಕುಗಳು, ಬೃಹತಿ ನಾಮವಾಚ್ಯನಾಗಿರುವಂಥವನು ಭಗವಂತ. 36,000 ಬಲಭಾಗದಲ್ಲಿ, 36,000 ಎಡಭಾಗದಲ್ಲಿ. ಬೃಹತಿ ಸಹಸ್ರ ಅಂತ ಇದೆ. ವಿಶ್ವಾಮಿತ್ರರು ಭಗವಂತನನ್ನ ಸ್ತೋತ್ರ ಮಾಡಿದಂತಹ ಅತ್ಯದ್ಭುತವಾದ ವೇದ ಮಂತ್ರಗಳು.
ಅದರಲ್ಲಿ ದ್ವಾಸಪ್ತತಿ ಸಹಸ್ರ ನಾಡಿಷು ಬೃಹತಿ ಸಹಸ್ರ ವಾಚ್ಯಾನಿ ದ್ವಾಸಪ್ತತಿ ಸಹಸ್ರ ರೂಪಾಣಿ ತತ್ರಾಪಿ ದಕ್ಷಿಣ ಭಾಗಸ್ಥ ಷಟ್ತ್ರಿಂಶತ್ ಸಹಸ್ರ ನಾಡಿಷು. ಸಂಸ್ಕೃತದಲ್ಲೇ ವ್ಯಾಖ್ಯಾನ ಬರೀತಾರೆ. ಹೀಗೆ 72,000 ನಾಡಿಗಳಲ್ಲಿ ಭಗವಂತ ಇದ್ದು ಬೃಹತಿ ಅನ್ನುವಂತಹ ಸುನಾಮದಿ ಕರೆಸಿ ಅವನನ್ನೇನ್ ಕರೀತಾರೆ? ಬೃಹತಿ ಬೃಹತಿ ಅಂತ ಕರೀತಾರೆ. ಇಷ್ಟು ಚಿಂತನೆ ಮಾಡಿದ್ರೆ ಸಾಕಂತ ಅಷ್ಟು ಪುಣ್ಯ ಇದೆ ಆ ಬೃಹತಿ ನಾಮಕನಾಗಿರುವಂತಹ ಭಗವಂತ. ನೂರಾರು ದಂಪತಿಗಳಿಗೆ ಕರೆದು ಬ್ರಾಹ್ಮಣ ಭೋಜನ ಮಾಡಿಸಿದ್ರೆ ಏನು ಫಲ ಬರಬೇಕು ಆ ಫಲ ಬರ್ತಾ ಇದೆ ಈ ಚಿಂತನೆ ಮಾಡೋದ್ರಿಂದ ಅಂತ ಶಾಸ್ತ್ರ ಹೇಳ್ತದೆ. ಅದನ್ನಿಲ್ಲಿ ಹೇಳ್ತಾರೆ. ಕ್ಷೀರಾವೇ ಮೊದಲಾದ ಪದಾರ್ಥ ನಿಕರದಿ ರಮಾಪತಿ ತಾನು ಶ್ಲೋಕದಲ್ಲಿ ಹೇಳ್ತಾರೆ. ವಿಜಯದಾಸರು ಅದನ್ನು ಹೇಳ್ತಾರೆ. 6 ರಸವೆನಿಸುವ ದ್ರವನಾಗಿ, ನೀರಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅಡಿಗೆ, ನೀರಿಂದನೇ ಎಲ್ಲ ಅಡಿಗೆ ಮಾಡುವಂಥದ್ದು. ಅದನ್ನ ಹೇಳ್ತಾರೆ. ಮಾರಜನಕ ವಿಜಯ ವಿಠಲನ್ನ ದಯವ ಪಡೆಯುವ ಧೀರರು ತಿಳಿದದನು ಅನುಭವಿಸುವನು ನಿತ್ಯ. ಬರೇ ತಿಳಿಯೋದಲ್ಲ, ತಿಳಿದದ್ದನ್ನ ಅನುಭವಿಸಬೇಕು. ಬರೇ ಪುಸ್ತಕ ಓದೋದಲ್ಲ, ಓದಿದ್ದನ್ನ ಕಾರ್ಯಗತ ತಂದಾಗ ಅದಕ್ಕೆ ಪೂರ್ಣವಾದ ಫಲ ಬರಲಿಕ್ಕೆ ಸಾಧ್ಯ. ಅದನ್ನಿಲ್ಲಿ ಹೇಳ್ತಾರೆ. ಅಂದ್ರೆ 72,000 ನಾಡಿಗಳಲ್ಲಿ ಭಗವಂತ ಇದ್ದು ಸುನಾಮದಿ ಬೃಹತಿ ನಾಮದಿಂದ ವಿಹಾರ ಮಳ್ಪನು. ಆರಾಮಾಗಿ ಸ್ವಚ್ಛಂದವಾಗಿ ಭಗವಂತ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಎಲ್ಲ ಶರೀರದಲ್ಲಿದ್ದು ಹೇಗಿರ್ತಾನೆ? 36,000 ಸ್ತ್ರೀನಾಡಿ ಎಡಭಾಗ ಮತ್ತು ಬಲಭಾಗದಲ್ಲಿ 36,000 ಪುರುಷ ನಾಡಿಗಳಲ್ಲಿ ಇದ್ದು ತತ್ತನ್ನಾಮ ರೂಪಗಳಿಂದ ತತ್ತದ್ದಾಕಾರನಾಗಿ ಇದ್ದು ದೇವತೆಗಳಿಂದ ವಂದಿತನಾಗಿರುವಂತಹ ಭಗವಂತ ನಮ್ಮ ಶರೀರವನ್ನ ರಕ್ಷಣೆ ಮಾಡ್ತಾನೆ ಅಂತ ಯಾರು ತಿಳಿತಾರೋ ಅವರಿಗೆ ಭಗವಂತ ಏನ್ ಮಾಡ್ತಾನೆ? ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನೆ. ಇದು ಜಗನ್ನಾಥದಾಸರು 3ನೇ ಪದ್ಯದಲ್ಲಿ ನಮಗೆ ತಿಳಿಸಿರುವಂತಹ ಸಂದೇಶ.